ನಮಸ್ಕಾರ ಸ್ನೇಹಿತರೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದ್ರೆ ಬರೀ ವ್ಯವಹಾರ ಅಲ್ಲ, ಅದೊಂದು ದೊಡ್ಡ ಮೈಂಡ್ ಗೇಮ್. ಈಗ ಅಮೆರಿಕ ಮತ್ತು ಬಾಂಗ್ಲಾದೇಶ ಮಧ್ಯ ಒಂದು ಹೊಸ ಟ್ರೇಡ್ ಡೀಲ್ ಆಗಿದೆ. ಅಮೆರಿಕಾದವರು ಬಾಂಗ್ಲಾದೇಶದಿಂದ ಬರೋ ಸಾಮಾನುಗಳ ಮೇಲೆ ಟ್ಯಾರಿಫ್ ಅನ್ನ 19%ಗೆ ಇಳಿಸಿದ್ದಾರೆ. ಇದು ಇಡೀ ಸೌತ್ ಏಷ್ಯಾದಲ್ಲಿ ನಡೀತಿರೋ ಒಂದು ದೊಡ್ಡ ಪೊಲಿಟಿಕಲ್ ಡ್ರಾಮಾ. ಅಮೆರಿಕ ಅನ್ನೋದು ಇಡೀ ಪ್ರಪಂಚಕ್ಕೆ ದೊಡ್ಡಣ್ಣ ಅಂತ ಪೋಸ್ ಕೊಡುತ್ತೆ, ಆದ್ರೆ ಒಳಗಡೆ ಅದರದ್ದೇ ಆದ ಒಂದು ದೊಡ್ಡ ಕುತಂತ್ರ ಇರುತ್ತೆ. ಇತ್ತೀಚೆಗೆ ಈ ಅಮೆರಿಕ ಮತ್ತು ಬಾಂಗ್ಲಾದೇಶ ಮಧ್ಯೆ ನಡೆದಿದೆಯಲ್ಲ, ಆ 19% ಟ್ಯಾರಿಫ್ ಕಡಿತದ ಡೀಲ್, ಅದು ಕೇಳೋಕೆ ವ್ಯಾಪಾರ ಬೆಳೆಸೋಣ ಬನ್ನಿ ಅಂದ ಹಾಗೆ ಇರಬಹುದು. ಆದ್ರೆ ಅದರ ಅಸಲಿ ಮುಖ ನೋಡಿದ್ರೆ ಅದು ನಮ್ಮ ಭಾರತದ ಬೆನ್ನಿಗೆ ಇರಿಯೋಕೆ ರೆಡಿ ಮಾಡ್ಕೊಂಡಿರೋ ಒಂದು ಪ್ಲಾನ್ ತರ ಕಾಣಿಸ್ತಿದೆ. ಅಮೆರಿಕದ ದ್ವಂದ್ವ ನೀತಿ ಏನು? ನಮ್ಮ ಭಾರತಕ್ಕೆ ಇದರಿಂದ ಏನು ಮೆಸೇಜ್ ಸಿಕ್ಕಿದೆ? ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೂ ನೀವಿನ್ನ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮೊದಲು ಈ ಅಮೆರಿಕಾದ ಕಥೆ ನೋಡೋಣ. ಇವರ ನೀತಿ ಎಂಥದ್ದು ಅಂದ್ರೆ, ನನಗೆ ಬೇಕಾದಾಗ ನೀನು ಫ್ರೆಂಡು, ನಂಗೆ ಬೇಡ ಅಂದಾಗ ನೀನು ಯಾರು ಅಂತಾನೆ ಗೊತ್ತಿಲ್ಲ. ಒಂದು ಕಡೆ ಇಂಡಿಯಾ ನಮ್ಮ ಬೆಸ್ಟ್ ಸ್ಟ್ರಾಟಜಿಕ್ ಪಾರ್ಟ್ನರ್, ಇಂಡಿಯಾ ಜೊತೆ ನಮಗೆ ದೊಡ್ಡ ನಂಟು ಇದೆ ಅಂತ ಅಸೆಂಬ್ಲಿಗಳಲ್ಲಿ ಭಾಷಣ ಬಿಡ್ತಾರೆ. ಆದ್ರೆ ಇನ್ನೊಂದು ಕಡೆ ನಮಗೆ ಕಾಂಪಿಟೇಷನ್ ಕೊಡೋ ದೇಶಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡ್ತಾರೆ. ಈಗ ಬಾಂಗ್ಲಾದೇಶಕ್ಕೆ ಇವರು 19% ಟ್ಯಾರಿಫ್ ಕೊಟ್ಟಿದ್ದಾರಲ್ಲ, ಇದು ಯಾಕೆ ಗೊತ್ತಾ? ಅಮೆರಿಕಾಗೆ ಇಂಡಿಯಾ ಅಂದ್ರೆ ಒಂದು ಭಯ ಇದೆ. ಇಂಡಿಯಾ ಇವತ್ತು ಎಲ್ಲಾ ಫೀಲ್ಡ್ನಲ್ಲೂ ನಂಬರ್ 1 ಆಗ್ತಿದೆ. ಹೀಗೆ ಬಿಟ್ರೆ ನಾಳೆ ಇಂಡಿಯಾ ಅಮೆರಿಕಾದ ಮಾತನ್ನ ಕೇಳಲ್ಲ ಅನ್ನೋದು ಇವರಿಗೆ ಗೊತ್ತು. ಅದಕ್ಕೆ ಇಂಡಿಯಾನ ಕಂಟ್ರೋಲ್ ಮಾಡೋಕೆ ಭಾರತ ಅನ್ನೋ ಆನೆನ ಅವಾಗವಾಗ ತಿವಿತಾ ಇರೋಕೆ ಪಕ್ಕದಲ್ಲೇ ಇರೋ ಬಾಂಗ್ಲಾದೇಶ ಅನ್ನೋ ನರಿಯನ್ನ ಎತ್ತಿಕಟ್ತಿದ್ದಾರೆ. ಇದು ಅಪ್ಪಟ ಅಮೆರಿಕಾ ಸ್ಟೈಲ್ ರಾಜಕೀಯ. ಒಬ್ಬನ್ನ ಬೆಳೆಸಬೇಕಾದ್ರೆ ಅವನ ಎದುರಾಳಿಗೆ ಸ್ವಲ್ಪ ಶಕ್ತಿ ಕೊಡು ಅನ್ನೋದು ಇವರ ಹಳೆ ಚಾಳಿ. ಈ ಟ್ಯಾರಿಫ್ ಕಡಿತ ಅನ್ನೋದು ಬರೀ ಆರ್ಥಿಕ ವಿಷಯ ಅಲ್ಲ, ಇದು ಇಂಡಿಯಾಗೆ ನೋಡಿ ನಮಗೆ ಬೇರೆ ಆಪ್ಷನ್ ಇದೆ ಅಂತ ತೋರಿಸೋ ಒಂದು ಶೋ ಆಫ್. ಇನ್ನು ಈ ಚೀನಾ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಇಡೀ ಪ್ರಪಂಚಕ್ಕೆ ವೈರಸ್ ಕೊಟ್ಟಿದ್ದು ಸಾಲದು ಅಂತ ಈಗ ಇಡೀ ಏಷ್ಯಾದಲ್ಲಿ ತನ್ನ ಕಾಲನಿ ಮಾಡಿಕೊಳ್ಳೋಕೆ ಹೊರಟಿದೆ. ಚೀನಾ ಅಂದ್ರೆ ಒಂಥರ ಸಾಲ ಕೊಡೋ ಸಾಲಗಾರ ಇದ್ದ ಹಾಗೆ. ಮೊದಲು ಫ್ರೆಂಡ್ ತರ ಬರ್ತಾರೆ, ನಿಮ್ಮಲ್ಲಿ ರೋಡ್ ಮಾಡಿಕೊಡ್ತೀವಿ, ಫ್ಯಾಕ್ಟ್ರಿ ಹಾಕ್ತೀವಿ, ಪೋರ್ಟ್ ಕಟ್ತೀವಿ ಅಂತಾರೆ. ಆಮೇಲೆ ಆ ದೇಶ ಸಾಲ ತೀರ್ಸೋಕೆ ಆಗದೆ ಇದ್ದಾಗ ಆ ದೇಶದ ಜಾಗವನ್ನೇ ನುಂಗಿ ಹಾಕ್ತಾರೆ. ಬಾಂಗ್ಲಾದೇಶದ ಮೇಲೂ ಚೀನಾ ಈಗ ಇದೇ ಕಣ್ ಹಾಕಿರೋದು. ಬಾಂಗ್ಲಾದೇಶದ ಒಳಗೆ ಬೇಕಾದಷ್ಟು ಇನ್ವೆಸ್ಟ್ ಮಾಡಿ ಅವರನ್ನ ತನ್ನ ಕೈಗೊಂಬೆ ಮಾಡಿಕೊಳ್ಳೋಕೆ ಚೀನಾ ಪ್ಲಾನ್ ಮಾಡಿದೆ. ಈ ಅಮೆರಿಕ ಇದೆಯಲ್ಲ, ಅದು ಈಗ ಚೀನಾಗೆ ಫೈಟ್ ಕೊಡೋಕೆ ಹೋಗಿ ಬಾಂಗ್ಲಾದೇಶಕ್ಕೆ ಸುರಿತಾ ಇದೆ. ಅಂದ್ರೆ ಇಲ್ಲಿ ಆಟ ಆಡ್ತಿರೋದು ಅಮೆರಿಕ ಮತ್ತು ಚೀನಾ, ಆದ್ರೆ ಮಧ್ಯದಲ್ಲಿ ನರಳ್ತಿರೋದು ಮತ್ತು ಸಂಕಷ್ಟಕ್ಕೆ ಸಿಲುಕ್ತಿರೋದು ನಮ್ ದೇಶದ ಟೆಕ್ಸ್ಟೈಲ್ ಮಾರ್ಕೆಟ್. ಈಗ ಬಾಂಗ್ಲಾದೇಶದ ಬಗ್ಗೆ ಸ್ವಲ್ಪ ಖಡಕ್ ಆಗಿ ಮಾತಾಡ್ಲೇಬೇಕು. ಇಂಡಿಯಾ ಯಾವತ್ತೂ ಬಾಂಗ್ಲಾದೇಶಕ್ಕೆ ಒಬ್ಬ ಅಣ್ಣನ ತರ ನಿಂತಿದೆ. 1971ರಲ್ಲಿ ಅವರಿಗೆ ಸ್ವಾತಂತ್ರ್ಯ ಕೊಡಿಸೋದ್ರಿಂದ ಹಿಡಿದು ಪ್ರತಿ ಸಾರಿಯೂ ಅವರಿಗೆ ಕಷ್ಟ ಬಂದಾಗ ಮೊದಲು ಓಡಿ ಹೋಗೋದು ನಮ್ಮ ಇಂಡಿಯಾ. ಆದ್ರೆ ಬಾಂಗ್ಲಾದೇಶ ಏನು ಮಾಡ್ತಿದೆ? ತನ್ನ ಸ್ವಾರ್ಥಕ್ಕಾಗಿ ಈಗ ಅಮೆರಿಕಾದ ಕಾಲ್ ಹಿಡಿಯೋಕೆ ಹೊರಟಿದೆ. ಅವರಿಗೆ ಗೊತ್ತು, ಅವರ ದೇಶದಲ್ಲಿರೋದು ಬರೀ ಗಾರ್ಮೆಂಟ್ಸ್ ಅಷ್ಟೇ ಅಂತ. ಅದನ್ನ ನಂಬಿಕೊಂಡೇ ಅವರು ಇಡೀ ದೇಶ ಓಡಿಸ್ತಿದ್ದಾರೆ. ಈಗ ಅಮೆರಿಕ ಸ್ವಲ್ಪ ಆಸೆ ತೋರಿಸಿದ ತಕ್ಷಣ ಇಂಡಿಯಾ ಇಷ್ಟು ವರ್ಷ ಮಾಡಿದ ಸಹಾಯವನ್ನೆಲ್ಲ ಮರೆತು ಅಮೆರಿಕ ಹೇಳಿದ ಹಾಗೆ ಕುಣಿಯೋಕೆ ಶುರು ಮಾಡಿದ್ದಾರೆ. ಇದು ಒಂಥರ ಉಂಡ ಮನೆಗೆ ಎರಡ ಬಗೆದ ಹಾಗೆ. ಅವರಿಗೆ ಬೇಕಿರೋದು ಬರೀ ಡಾಲರ್ ಅಷ್ಟೇ. ಅದಕ್ಕೋಸ್ಕರ ಅವರು ಯಾರ ಜೊತೆ ಬೇಕಾದ್ರೂ ಕೈಕುಲುಕ್ತಾರೆ. ಅವರ ದೇಶದಲ್ಲಿರೋ ಆ ಅಗ್ಗದ ಲೇಬರ್ ಅನ್ನ ಬಳಸಿಕೊಂಡು ನಮ್ಮ ಇಂಡಿಯಾದ ಮಾರ್ಕೆಟ್ ಅನ್ನ ಹಾಳು ಮಾಡೋಕೆ ಇವರು ರೆಡಿ ಇದ್ದಾರೆ. ಭಾರತಕ್ಕೆ ಇದು ಬರೀ ಪೈಪೋಟಿಯಲ್ಲ, ಒಂದು ಸವಾಲು. ಈಗ ಈ 19% ಟ್ಯಾರಿಫ್ ಇಂದ ಬಾಂಗ್ಲಾದೇಶದ ಬಟ್ಟೆಗಳು ಅಮೆರಿಕಾದಲ್ಲಿ ಅಗ್ಗವಾಗ್ತವೆ. ನಮ್ಮ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಬರೋ ಶರ್ಟ್, ಪ್ಯಾಂಟ್ ಮತ್ತು ಜೌಳಿ ವಸ್ತುಗಳಿಗೆ ಇದು ನೇರ ಏಟು. ಇಂಡಿಯಾ ಇವತ್ತು ಐಟಿ, ಫಾರ್ಮಾ, ಸ್ಪೇಸ್ ಅಂತ ಎಲ್ಲಾ ಕಡೆ ಗೆಲ್ತಿದೆ. ಆದ್ರೆ ನಮ್ಮ ಬೆನ್ನೆಲುಬಾದ ಈ ಟೆಕ್ಸ್ಟೈಲ್ ಸೆಕ್ಟರ್ ಅನ್ನ ಬಾಂಗ್ಲಾ ಮತ್ತು ಅಮೆರಿಕ ಸೇರಿ ತುಳಿಯೋಕೆ ನೋಡ್ತಿರೋದು ಖಂಡಿತ ನಾವು ಸಹಿಸಬಾರ್ದು. ಅಮೆರಿಕ ತಾನು ಪ್ರಜಾಪ್ರಭುತ್ವದ ರಕ್ಷಕ ಅಂತ ಹೇಳ್ಕೊಳ್ಳುತ್ತೆ, ಆದ್ರೆ ಬಾಂಗ್ಲಾದೇಶದಲ್ಲಿ ಏನೇನೋ ಗಲಭೆಗಳಾಗಿ ಅಲ್ಲಿನ ಸರ್ಕಾರ ಬಿದ್ದಾಗ ಅಮೆರಿಕ ಯಾಕೆ ಸುಮ್ಮನಿತ್ತು? ಯಾಕೆಂದ್ರೆ ಅವರಿಗೆ ಬೇಕಿರೋದು ಅಲ್ಲಿನ ಅರಾಜಕತೆ ಅಲ್ಲ, ಅವರ ಬಿಸ್ನೆಸ್. ಈಗ ಅದೇ ಬಾಂಗ್ಲಾದೇಶಕ್ಕೆ ಟ್ಯಾರಿಫ್ ರಿಯಾಯಿತಿ ಕೊಡ್ತಾರೆ ಅಂದ್ರೆ ಇದರ ಅರ್ಥ ಏನು? ಇಂಡಿಯಾನ ಕೆಣಕೋದು ಅಷ್ಟೇ ಇವರ ಉದ್ದೇಶ. ನೋಡಿ ಬಾಸ್, ಈ ನರಿಗಳ ಆಟ ನಮಗೆ ಹೊಸದೇನಲ್ಲ. ಬ್ರಿಟಿಷರು ಬಂದಾಗಲೂ ಇದೇ ತರ ಮಾಡಿದ್ರು. ಈಗ ಅಮೆರಿಕ ತನ್ನ ಬಿಸ್ನೆಸ್ ಮುಖವಾಡ ಹಾಕಿಕೊಂಡು ಬರ್ತಿದೆ. ನಾವು ಈಗ ಮಾಡಬೇಕಾಗಿರೋದು ಒಂದೇ, ಬಾಂಗ್ಲಾದೇಶದ ಮೇಲಿರೋ ನಮ್ಮ ಎಕನಾಮಿಕ್ ಡಿಪೆಂಡೆನ್ಸಿಯನ್ನ ಕಮ್ಮಿ ಮಾಡಬೇಕು. ಚೀನಾದ ಆಟ ಇಲ್ಲಿ ನಡಿದೆ ಹಾಗೆ ನೋಡ್ಕೋಬೇಕು.
ಅಮೆರಿಕಾಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗ್ಬೇಕು. ನಮಗೆ ನೀವು ಬೇಕು ಅನ್ನೋದು ಎಷ್ಟು ಸತ್ಯವೋ, ನಮಗೆ ನೀವು ಬೇಕು ಅನ್ನೋದು ಅಷ್ಟೇ ದೊಡ್ಡ ಸತ್ಯ. ಈ ಬಾಂಗ್ಲಾದೇಶದ ಪುಟ್ಟ ಮಾರ್ಕೆಟನ್ನ ಇಟ್ಕೊಂಡು ನಮ್ಮ ಇಂಡಿಯಾನ ಬ್ಲ್ಯಾಕ್ಮೇಲ್ ಮಾಡೋಕೆ ಬಂದ್ರೆ ಅದು ನಡೆಯಲ್ಲ. ನಾವು ನಮ್ಮ ದೇಶದ ಟೆಕ್ಸ್ಟೈಲ್ ಪಾರ್ಕ್ಗಳನ್ನ ಇನ್ನೂ ಜಾಸ್ತಿ ಮಾಡಬೇಕು. ನಮ್ಮಲ್ಲಿರೋ ಎಕ್ಸ್ಪೋರ್ಟರ್ಸ್ಗೆ ಇನ್ನೂ ಹೆಚ್ಚಿನ ಸಬ್ಸಿಡಿ ಕೊಟ್ಟು ಬಾಂಗ್ಲಾದೇಶದ ರೇಟಿಗಿಂತ ಕಮ್ಮಿ ರೇಟಿಗೆ ನಾವು ಅಮೆರಿಕ ಮಾರ್ಕೆಟನ್ನ ಆಕ್ಯುಪೈ ಮಾಡಬೇಕು. ಬಾಂಗ್ಲಾದೇಶಕ್ಕೆ ಒಂದು ವಿಷಯ ನೆನಪಿರ್ಲಿ, ಅಮೆರಿಕ ಇವತ್ತು ನಿಮ್ಮನ್ನ ಎತ್ತಿ ಹಿಡಿತಿರೋದು ಬರೀ ಚೀನಾನ ಎದುರಿಸೋಕೆ ಅಷ್ಟೇ. ಆ ಕೆಲಸ ಮುಗಿದ ಮೇಲೆ ಅಮೆರಿಕ ನಿಮ್ಮನ್ನ ಕಸದ ಬುಟ್ಟಿಗೆ ಎಸೆಯೋಕೆ ಒಂದು ನಿಮಿಷನೂ ಯೋಚನೆ ಮಾಡಲ್ಲ. ಆದ್ರೆ ನಿಮ್ಮ ಜೊತೆ ಯಾವತ್ತೂ ನಿಲ್ಲೋದು ನಿಮ್ಮ ಪಕ್ಕದಲ್ಲೇ ಇರೋ ಈ ಇಂಡಿಯಾ ಮಾತ್ರ. ಅಮೆರಿಕ ಬಾಂಗ್ಲಾ ಡೀಲ್ ಅನ್ನೋದು ಇಡೀ ಸೌತ್ ಏಷ್ಯಾದ ಚದುರಂಗದಾಟದ ಒಂದು ಮೂವ್ ಅಷ್ಟೇ. ಇಲ್ಲಿ ಅಮೆರಿಕ ಚಾಣಕ್ಯನ ತರ ಆಕ್ಟ್ ಮಾಡ್ತಿದೆ, ಚೀನಾ ದುಶ್ಯಾಸನನ ತರ ಹೊಂಚ್ ಹಾಕ್ತಿದೆ, ಬಾಂಗ್ಲಾದೇಶ ತನ್ನದೇ ಆದ ಸಣ್ಣ ಲಾಭಕ್ಕೆ ಬಾಲ ಅಲ್ಲಾಡಿಸ್ತಿದೆ. ಆದ್ರೆ ಇಂಡಿಯಾ ಅನ್ನೋದು ಇಲ್ಲಿ ಅರ್ಜುನನ ಹಾಗೆ. ನಾವು ಗುರಿ ಇಟ್ರೆ ಈ ಯಾವುದೇ ಕುತಂತ್ರಗಳು ನಮ್ಮನ್ನ ಸೋಲಿಸೋಕೆ ಆಗಲ್ಲ. ಅಮೆರಿಕಾದ ಈ ಟ್ಯಾರಿಫ್ ಪಾಲಿಟಿಕ್ಸ್ ನಮಗೆ ಒಂದು ಪಾಠ. ಯಾರನ್ನೂ ಕುರುಡಾಗಿ ನಂಬಬಾರದು. ನಮ್ಮ ಶಕ್ತಿ ನಮ್ಮ ಮಣ್ಣಲ್ಲಿದೆ, ನಮ್ಮ ಉತ್ಪಾದನೆಯಲ್ಲಿದೆ. ಬಾಂಗ್ಲಾದೇಶದ 19% ಟ್ಯಾರಿಫ್ ನಮಗೆ ಒಂದು ಎಚ್ಚರಿಕೆ ಗಂಟೆ ಅಷ್ಟೇ. ನಾವು ಎಚ್ಚೆತ್ತುಕೊಂಡ್ರೆ ಈ ನರಿಗಳೆಲ್ಲ ತಂತಾನೇ ಓಡಿ ಹೋಗ್ತವೆ. ಇದಾಗಿತ್ತು ಸ್ನೇಹಿತರೆ, ಬಾಂಗ್ಲಾ ಮತ್ತೆ ಅಮೆರಿಕಾದ ಟ್ರೇಡ್ ಡೀಲ್ನ ರಹಸ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ವಿಷಯಗಳೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.